ಹಾ ಕೊಲೆ ರೀ ಏನು ಹೇಳತ್ತಾರ್ರಿ ಇವರು? ಈಕೆ ಅಂತ ಕೆಲಸ ಮಾಡ್ತಾಳ? ಅತ್ತಿಯರ ಈಕಿ ಅಂತ ಕೆಲಸ ಮಾಡ್ತಾಳನ ಅಂತಂದು ಅಷ್ಟೇನು ಶಾಕ್ ಆಗಬೇಡ್ರಿ. ಮಾಡತ್ತಿದ್ಲಕ್ಕಿ ಹಳೀಂದ್ರ ವಿಚಾರ ಮಾಡಿ ಅಪವಾದ ಹೊರಸ್ರಿ. ನಿಮ್ಮ ಮಗಳ ಮೇಲೆ ಏನು ಸುಳ್ಳ ತಗಲ ಹೇಳಾಕ ನಿಮ್ಮ ಮಗಳೇನು ಬೇಡಾಗಿರ್ಲಿಲ್ಲ ನನಗೇನು. ಆಕೆ ಯಾರ ಜೋಡಿ ಮಾತಾಡತ್ತಿದ್ ನೋಡ್ರಿ, ನಾನು ನಮ್ಮವ್ವ ಕಿವಿಯಾರ ಕೇಳಿಸ್ಕೊಂಡೇವಿ. ಬೇಕಾರೆ ಹೆಣ್ಮಗಳನ್ನೂ ಕರೆಸ್ತೀವಿ, ಅದ್ರಗಿನ್ನ ಮೊದಲ ನಿಮ್ಮ ಮಗಳು ಕೇಳ್ರಿ ಮಾಡಿದ್ಲ ಇಲ್ಲ ಅಂತಂದು. ಅಲ್ಲ ಯಾರನ್ನ ಕೊಲೆ ಇನ್ಯಾರನ್ನ ರೀ ಮಾವಾರ? ಅತ್ತಿಯರ್ ಹೇಳ್ದಂಗ ನಮ್ಮವ್ವ ನಿಮ್ಮ ಮಗಳಿಗೆ ಭಾಳ ಕಿಟ್ಕಿಟಿ ಕೊಡಾಕತ್ತಿದ್ಲಂತ. ಅದಕ್ಕೆ ನಮ್ಮವ್ವಗ ಈಸ ಹಾಕಕ್ ತಯಾರಾಗಿದ್ಲ. ಬೇಕಾದ್ರ ನಿಮ್ಮ ಮಗಳನ್ನ ಕೇಳ್ರಿ. ಸರಳಿ ಸುಮ್ನ ಕುಂತಿಯಲ್ಲ, ಅವ್ರು ಹೇಳಾಕತ್ತಿದ್ದು ಖರೆ ಐತೇನ? ಬೋಸಡಿ ಏನು ನಮ್ಮ ಮಾನತಿಗೆ ಕೆಲಸ ಮಾಡಿದೆ? ನಾನು ಹೊಲಕಟ್ಟ ರಂಡಿ ಒಬ್ಬರು ಜೀವ ತೆಗೆದೇನ್ರಿ? ಏನು ಅಷ್ಟು ಸುಲಭದ ಮಾತು ಅನ್ಕೊಂಡಿಯೇನ? ಇಂಥ ಕೊಲೆಗಡಕಿನ ಹೆತ್ತನೆಲೆಯಲ್ಲಿ ಏನಾ ನೀ ಇಂಥ ನೀಚು ಹುಟ್ಟಿ ಅನ್ನೋದು ಗೊತ್ತಾಗಿದ್ರೆ ನೀನು ಹುಟ್ಟದಿದ್ದಾಗ ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಲ್ತಿದ್ದೆ. ಅಯ್ಯೋ ಹಂಗ ಮನಸ್ಸು ಬಂತು ಅರಿನ ಬೇಯ ಬರ್ಸಿ ರಂಡಿ, ಇನ್ನೊಬ್ರು ಸಾಯಿಸ್ಬೇಕನ್ನ ಮನಸ್ಸರ ಹೆಂಗ ಬಂತು? ಇಂಥದನ್ನ ನಾನು ನಿಮಗೆ ಸಂಸ್ಕಾರ ಕೊಟ್ಟಿದ್ದು ನಿನಗನ. ತಮ್ಮ ಬಿಡಿಸ್ಕೊಡೆ, ಬಿಡ ತಂಗಿ ಬಿಡ, ತಂಗಿ ಬಿಡ ಬಿಡ ಯವ್ವ ಬಿಡ, ಬಿಡ ತಂಗಿ ಬಿಡಿಸ್ಕೊಡೆ ಯಪ್ಪ ತಮ್ಮ. ಬಿಡ್ರಿ ನೀವು ಇಲ್ಲಿ ಇಕ್ಕಿನ ಮತ್ತಿಕ್ಕಿನ ತಗದ ಬಿಡ್ತೀನಿ. ಎಂತ ಪಾಪಿ ಹುಟ್ಟಿದ್ಲು ನಾನು ಹೊಟ್ಟ್ಯಾಗ. ಬಿಡ ತಂಗಿ ಬಿಡು, ಕುಂತು ಸಮಾಧಾನದ ಮಾತಾಡು. ತಂಗಿ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿ? ಆಕೆಂತರು ಬುದ್ಧಿಗೇಡಿ ತಪ್ಪು ಮಾಡ್ಯಾಳ, ನೀನು ಅದನ್ನ ಮಾಡಕೊಟ್ಟಿ ಹಂಗ? ರೀ ನಮಗ 5 ಮಂದಿ ಹೆಣ್ಮಕ್ಳದ್ದು ನಾವು ಒಂದು ದಿನ ಬೇಸರ ಮಾಡ್ಕೊಂಡಿವಿ. ಅವ್ರು 4 ಮಂದಿ ಗಂಡನ ಮನೆಯಾಗ ಎಷ್ಟು ಚಂದ ಬಾಳಾಕತ್ತಾರ. ನೀ ಏನಂತ ಹುಟ್ಟಿದೆ ನನ್ನ ಹೊಟ್ಟ್ಯಾಗ ಬೇಬರ್ಸಿ? ನೀ ಇಂತಕ್ಕೆಂತ ಗೊತ್ತಾಗಿದ್ರ ನೀನ್ ಯಾವಾಗ ಮಣ್ಣು ಕೊಡ್ತಿದ್ದೆ ನಾನು. ಹ್ಞೂನ್ರಿ ಫೋನ್ ಹಚ್ಚಿ ಯಾವ ಹಂಗಾತು ಯಾವ ಹಿಂಗಾತಂತಂದು 108 ಹೇಳ್ತಿದ್ಲು. ನಾನು ಖರೆ ಅಂತ ನಂಬಿಟ್ಟೆ. ಈಗ ಇಂಥ ನೀಚ್ ಇಂಥ ಇಸು ಜಂತದಾಳಂತ ನನಗೆ ಗೊತ್ತಾಗಲಿಲ್ಲ. ನೀವು ಹೇಳ್ತಿದ್ರಿ ಯಾವಾಗವಾಗ ಗಂಡನ ಮನೆಗೆ ಕಳಿಸಿದ ಮ್ಯಾಗ ಹೆಣ್ಮಕ್ಳದು ಭಾಳ ಮನೆಗೆ ಹತ್ಕೋಬಾರ್ದು ಅವ್ರದ್ದು, ಇಲ್ಲಾಂದ್ರೆ ಅವ್ರು 108 ತಪ್ಪು ಮಾಡಕ್ಕೆ ನಿಂದಿರ್ತಾರಲ್ಲಿ, ನಮ್ಮ ಕುಮ್ಮಕ್ಕಿದ್ದಂಗೆ ಆಕ್ಕೈತಿ ಅಂತಂದು ಅಂದ್ರಿ ನೀವು. ಅಂದರೂ ನಾನು ನಿಮ್ಮ ಮಾತು ಕೇಳಲಿಲ್ಲ ನೋಡ್ರಿ. ಇವತ್ತಿ ಹೊಲಕಟ್ಟು ರಂಡಿ ಇನ್ನೊಬ್ರು ಜಲಮತೆಗೆ ಅಂತ ನೀಚ್ ಗಾತಕ್ಕೆ ಆಗ್ಬಿಟ್ಲು ನೋಡ್ರಿ. ಹೋಗ್ಲಿ ಬಿಡ ತಂಗಿ, ಸಮಾಧಾನ ತಗೋ. ನನ್ನ ಮಗಳದು ತಪ್ಪಾಗಿತ್ರಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಮಗಳ ಜೀವನ ಹಾಳು ಮಾಡ್ಬೇಡ್ರಿ. ನಿಮ್ ಕಾಲಿಗೆ ಬಿದ್ದು ಬೀಳ್ಕೊಂತೀನಿ. ಯವ್ವ ತಂಗಿ, ನೀನ್ ಸ್ವಂತ ಅಣ್ಣನ ಅನ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡಬೇಡ್ರಿಪ್ಪ. ಇಟ್ಕೊಂಡು ಬಾಳಸ್ರಿ. ಕೈ ಮುಗಿತೀನಿ, ಗೊತ್ತಿಲ್ಲದೆ ನಾನು ನಿಮ್ಮ ಬಗ್ಗೆ ಭಾಳ ಕೆಟ್ಟದ್ದು ಮಾತಾಡೇನಿ. ನನ್ನ ಮಗಳ ಜೀವನ ಹಾಳು ಮಾಡಬೇಡ್ರಿ. ಆಕೆ ತಪ್ಪು ಮಾಡಿದಕ್ಕೆ ನಿಮಗೆ ಕಾಲಿಗೆ ಬಿದ್ದು ನಾನು ಬೇಡ್ಕೊತೀನಿ. ಆಕೆ ಬಾಳೆ ಹಾಳು ಮಾಡಬೇಡ್ರಿ. ಅವರ ಕಾಲ್ ಬಿಡ್ರಿ, ನೀವು ಕಾಲ್ ಬಿಡ್ರಿ ಎಂದೆ ಬಿಡ್ರಿ. ತಮ್ಮ, ನಿನ್ನ ಮಗಳು ಕ್ಷಮಿಸೋ ಅಂತ ಕೆಲಸ ಮಾಡ್ಯಾಳಂತ ನಿನಗೆ ಅನಿಸ್ತೈತೇನ? ಗೊತ್ತೈತ್ರಿ, ಅಕ್ಕಿ ಕ್ಷಮಿಸುವಂತ ಕೆಲಸ ಮಾಡಿಲ್ಲ ಅಂತ. ಆದ್ರೂ ಇದೊಂದು ಸರಿ ಕ್ಷಮಿಸಿ ಹೊಟ್ಟೆಗೆ ಹಾಕೋರಿ. ಕೈ ಮುಗಿತೀನಿ ತಮ್ಮ ನಿನಗೆ. ಮಾವರೇ, ನೀವು ದೊಡ್ಡವರು ಹಿಂಗೆಲ್ಲ ಕಾಲು ಹಿಡ್ಕೋಬಾರ್ದು. ನೀವು ಕಾಲು ಹಿಡ್ಕೊಂಡಿನ ಮಾತ್ರಕ್ಕೆ ಆಕಿನ ಕ್ಷಮಿಸೋದಂತೂ ನಾನು ಸುಳ್ಳು ಮಾತು. ನಾನಂತೂ ಒಂದ ಮಾತನಾಗ ಹೇಳ್ತೀನಿ, ದಯವಿಟ್ಟು ಆಕಿನ ಕರ್ಕೊಂಡು ಹೋಗ್ಬಿಡ್ರಿ. ಆಕಿನ ಏನಾದ್ರು ಮತ್ತೆ ಹೊಳ್ಳಿ ನಾವು ಕ್ಷಮ ಮಾಡಿ ಇಲ್ಲಿ ಇಟ್ಕೊಂಡ್ರೆ ನಾವೋ ಮನ್ಯಾಗ ನಾಗರ ಹಾವು ಹಾಲು ಹಾಕಿ ಸಾಕದಂಗೆ ಆಕೈತಿ. ಇವತ್ತಕ್ಕೆ ಈಸ ಹಾಕಕ್ಕೆ ವಿಚಾರ ಮಾಡಿ ಮಂದಿ ಮಾತು ಕೇಳ್ಕೊಂಡು ವಿಷ ಹಾಕಕ್ಕೆ ತಯಾರು ಆಗ್ಯಾಳ ಅಂದ್ರೆ ನಾಳೆ ಹಾಕೋದಿಲ್ಲ ಅನ್ನೋದು ಗ್ಯಾರಂಟಿ ಇರಲ್ಲ. ಆಕಿನ ಮನ್ಯಾಗ ಇಟ್ಕೊಂಡು ನಮ್ಮ ಮನೆ ಮಸೀದಿ ಮಾಡ್ಕೊಳಕ್ಕೆ ನಾವು ತಯಾರಿಲ್ಲ. ನಮ್ಮ ಮನೆಗೆ ಮುಳ್ಳು ಬಡ್ಕೊಂಡು ಊರಾನ ಮಂದಿ ಮುಂದೆ ನಗಪಾಟ್ಲಾಗಕ್ಕೆ ನಮ್ಗೆ ಇಚ್ಛಾ ಇಲ್ಲ. ಮಾವರ, ನಿಮಗೆ ನಾ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಆಕಿನ ಕರ್ಕೊಂಡು ಹೋಗ್ಬಿಡ್ರಿ. ಅಳಿಂದ್ರ, ಭಾಳ ಕಲ್ಲು ಮನಸ್ಸು ಮಾಡಬೇಡ್ರಿ, ವಿಚಾರ ಮಾಡ್ರಿ. ರೀ, ನಂದು ತಪ್ಪಾಗೈತ್ರಿ, ನನ್ನ ಕ್ಷಮಿಸ್ರಿ. ನಾ ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ನನ್ನ ತಪ್ಪಾಗೈತ್ರಿ. ಅತ್ತೆಯರ ನೀವರ ಹೇಳ್ರಿ. ಏ ಹೊಲಸು ಬೇಬರಿಸಿ ರಂಡಿ, ಇದು ಕೈಯಾರ ನಿನ್ನ ಜೀವನಕ್ಕೆ ನೀನ ಕೊಳ್ಳಿ ಇಟ್ಕೊಂಡಲ್ಲ, ನಿನ್ನ ಕಾಲ ಮ್ಯಾಗ ನೀನ ಕಲ್ಲು ಹಾಕ್ಕೊಂಡಲ್ಲ. ಹಲ್ಕಟ್ಟು ರಂಡಿ ಭಾಳ ಚಂದ ಇದ್ದಿದ್ದನ್ನು ಮೂರಾ ಬಟ್ಟಿ ಮಾರ್ಕೊಂಡು ದಿಕ್ಕ ಪಲಾದಿ ಸೂತ್ರಕ್ಕಿತ್ತ ಗಾಳಿ ಪಟ ಆತ ನಿಂದು ಇವತ್ತು ಜೀವನ. ಏನಕ್ಕೆ ಹೇಳ್ತೀನಿ ನಾಕಕ್ಕೆ ಮಾತು ಕೇಳಕ್ಕೆ ಹೋಗಿದ್ದೆ ಬೇವ್ರು ಬೋಸಡಿ. ಅವ್ರು ಹಾದ್ರಿಗಿತ್ತು ಎಲ್ಲಿಂದ ಜೋಡಾದೆ ನೀ ನನಗೆ ಎಲ್ಲರ ನೀನು ಶೆಟ್ಟದ್ರ ಹೋಗಬಾರ್ದಾಗಿತ್ತ ಎಲ್ಲರ. ಒಂಚೂರು ವಿಚಾರ ಮಾಡ್ರಿ, ಕ್ಷಮ ಮಾಡ್ರಿ, ನೀವು ಕಾಲಿಗೆ ಬೀಳ್ತೀನಿ.
ಮಾವರ ಆಕಿ ನನಗೇನಾರು ಮಾಡಿದ್ರು ನಾ ಆಕಿ ಕ್ಷಮ ಮಾಡ್ತಿದ್ದೆ. ಆದ್ರೆ ನಮ್ಮ ಅವ್ವ ಗಿಸ ಹಾಕೋ ಮಟ್ಟಕ್ಕೆ ಬಂದಾಳಂದ್ರೆ ಆಕಿನ ಎಂದೂ ಕ್ಷಮಿಸೋದಿಲ್ಲ ನಾನು. ಆಕಿ ನನಗೆ ಬೇಕಾಗಿಲ್ಲ, ಕರ್ಕೊಂಡು ಹೋಗ್ಲಿ. ಅಳಿಂದ್ರ 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 ತಮ್ಮ ರೇ ತಮ್ಮ ರೀ ಈಗತ್ತೇನು ಪ್ರಯೋಜನವಾ? ಈಗತ್ತೇನು ಪ್ರಯೋಜನ? ಜೀವನ ಎಲ್ಲ ಅಳು ಹತ್ತೋತು ರೀ. ನಡೀರಿ. ನಡಿವಾ ಹೋಗೋಣ ಮನೆಗೆ. ರೀ ಎಲ್ಲಿ ಕರೆ ಹತ್ತಿರಕಿನ? ಇಲ್ಲಿ ಮನೆ ಮಸೀದಿ ಮಾಡಿ ಸಾಲದು ಅಂತ ನಮ್ಮ ಮನೇನು ಬಂದು ಹಾಳು ಮಾಡ್ಲಿ ಅಂತ ಕರ್ಕೊಂಡು ಹೊಂಟೀರ ನಕಿನ? ಬೇಡ. ಇಂಥ ನೀಚ ಹುಳ ನಮ್ಮ ಮನೆ ಕರ್ಕೊಂಡು ಹೋಗೋದು ಬೇಡ. ಇಂಥ ನೀಚ ಹುಳ ನಾ ಹಡ್ದನಂತ ನೆನೆಸ್ಬಿಡ್ರೆ ನನಗೆ ಹೊಟ್ಟೆ ಬೆಂಕಿ ಹಾಕದಂಗೆ ಆಕೈತಿ. ಇಂಥ ನೀಚ ಹಾದ್ರಗಿತ್ತಿ ನಾ ಕರ್ಕೊಂಡು ಹೋಗಿ ಊರಾಗ ಕಿಮ್ಮತ್ತು ಕಳ್ಕೊಳ್ಳೋದಾಕೈತಿ ಅಲ್ರಿ. ಊರಾಗ ಯಾಕೆ ಕರ್ಕೊಂಬಂದ್ರಿ, ಯಾಕೆ ಗಂಡನ ಬಿಟ್ಟು ಬಂದಾಳಂದ್ರೆ ಏನು ಹೇಳೋದು? ನಮ್ಮ ಮಗಳು ಅವ್ರ ಅತ್ತಿನ ಸಾಯ್ಸಕ್ಕೆ ಹೋಗಿಲ್ಲ ಅಂತ ಹೇಳೋದನ್ರಿ? ಹಾಂ ಹಾಂ ಊರಾಗಿದ್ದಿದ್ದು ಕಿಮ್ಮತ್ತಿ ಹಲ್ಕಟ್ ರಂಡಿಯಿಂದ ಕಿಮ್ಮತ್ತು ಕಳ್ಕೊಂಡಂಗೆ ಹಾಕತ್ತೈತಿ. ಎಲ್ಲರೂ ಹೋಗಿ ಶೆಟ್ಟಿಲಿ ಹೇಳ್ರಿ, ಯಾವ್ದಾರು ಕೆರೆನ ಬಾವಿನ ನೋಡ್ಕೊಂಡು ಸಾಯ್ಲಿ, ಏನಾಗೋದೈತಿ. ನಾವು ಮಾತ್ರ ನಮ್ಮ ಜೊತೆ ಕರ್ಕೊಂಡು ಹೋಗೋದು ಬೇಡ್ರಿ. ನಡೀರಿ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿಕ್ಕೆ. ನೋಡ್ವಾ, ನಮ್ಮ ಮನೆ ಕಡೆ ಬರಬೇಡಿ. ನಮ್ಮ ಮನ್ಯಾಗ ಹೆಣ್ಮಕ್ಳಿನ ಕೊಡೋವದಾವು ತೊಗೊಳೋವದಾವು. ನೀ ಗಂಡನ ಬಿಟ್ಟು ಬಂದು ಇಂಥ ಹಲ್ಕಡೆ ದಂಧೆ ಮಾಡಿ ಅಂದ್ರೆ ಹಿಂದಿರೋ ನಿನ್ನ ಅಕ್ಕಂಗೆ ಖರ್ಚಾಗೋದಿಲ್ಲವ? ಇಲ್ಲ ಕಾಲಿಗೆ ಬೀಳ್ತೀನಿ. ಬರಬೇಡ ನಮ್ಮ ಮನೆ ಕಡೆ ಬರ್ರಿ. ಅಪ್ಪಾಜಿ 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 ನಾ ಏನ್ ಮಾಡ್ಲಿವ ತಂಗಿ? ನೀ ಇಂಥ ದುಡುಕ್ತನ ಮಾಡಬಾರ್ದಾಗಿತ್ತು. ನೀ ಇಂಥ ಕೆಳಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ವ ಇವ. ನಾನಂತೂ ನೋಡು ನಿನ್ಗೇನು ನೀನು ತವ್ರ ಮನೆ ಬರಬೇಡ ಅಂತ ಹೇಳಲ್ಲ. ನಿಮ್ಮ ಅವನೇ ಅದ್ರ ಹಾಕೊಂಡು ಮನ್ಯಾಗ ಯಾರು ಇರಾಕತ್ತೈತಿ ಹೇಳು. ಈಗ ನಾನು ನಿನ್ನ ಕರ್ಕೊಂಡು ಹೋದ್ರು ನಿನ್ನ ಜೋಡಿ ನನ್ನನ್ನು ಹೊರಗೆ ಹಾಕ್ಬಿಡ್ತಾಳೆ ಅಷ್ಟೆ. ಯಾಕೆಂದ್ರೆ ಹಿಂದೆ ನಿಮ್ಮ ಅಕ್ಕ ತಂಗಿದಿರ ಲಗ್ನ ಬರೋದಲ್ವ? ದಯವಿಟ್ಟು ನಮ್ಮ ಮನೆ ಕಡೆ ಬರಬೇಡವಾ ಅಲ್ಲಿ. ಎಲ್ಲರೂ ಭಿಕ್ಷಾರ ಬೇಡ ಜೀವನ ಮಾಡು, ನಮ್ಮ ಮನೆ ಕಡೆ ಬರಬೇಡ. ಅಪ್ಪ ಅಪ್ಪ ಹತ್ತಿರಿ ಅತ್ತೆಯರ. ಅಯ್ಯೋ ನಾನೇ ನನ್ನ ಕೈಯಾರ ಜೀವನ ಹಾಳು ಮಾಡ್ಕೊಂಡಪ್ಪ. ಅವತ್ತೇ ಹೇಳಿದ್ಲು ನಮ್ಮ ಮಂದಿ ಮಾತು ಕೇಳಿಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೊಂತಿ ಅಂತ ಹೇಳಿದ್ಲು. ಹೇಳ್ದಂಗೆ ನಾನಿವತ್ತು ನನ್ನ ಜೀವನದ ಮ್ಯಾಗ ನಾನ ಕಲ್ಲು ಹಾಕ್ಕೊಂಡು ನನ್ನ ಜೀವನಕ್ಕೆ ನಾನು ಕೊಳ್ಳೆ ಇಟ್ಕೊಂಡೆ. ನಾನು ಎಂತ ತಪ್ಪು ಮಾಡಿದೆ? ತಗೋ ನಿನ್ನ ಬ್ಯಾಗ್ ತಗೊಂಡು ನಡಿ. ರೇ ನನ್ನ ಕ್ಷಮಿಸ್ರಿ. ನೋಡು, ನಾನು ನಿನ್ನ ಕ್ಷಮಿಸ್ಬೇಕು ಹೋದಲ್ಲ. ಈ ಮನೆ ಬಿಟ್ಟು ನೀವು ಹೋದ್ರೆ ನಾನು ನಿನ್ನ ಕ್ಷಮಿಸೋದು, ಇಲ್ಲಾಂದ್ರೆ ಕ್ಷಮಿಸೋದಿಲ್ಲ ನಾ. ರೇ ಹೌದು, ಆಯ್ತು. ನಾ ಈ ಮನೆ ಬಿಟ್ಟು ಹೋಗ್ಬೇಕಿಲ್ಲ. ನನ್ನ ಜೋಡಿ ನನ್ನ ಮಕ್ಕಳು ಕಳಿಸ್ರಿ. ನಾನು ನನ್ನ ಮಕ್ಕಳು ಕರ್ಕೊಂಡು ಎಲ್ಲರೂ ಹೋಗ್ತೀನಿ. ಏನ ನಿನ್ನ ಮಕ್ಕಳ ನಿನಗ ತಿನ್ನಕ್ಕೆ ಕೂಳಿಲ್ಲ, ಅವ್ರು ಕರ್ಕೊಂಡು ಹೋಗಿ ಏನು ಮಾಡ್ತಿ? ನಾನು ನನ್ನ ಮಕ್ಕಳು ಕಳಿಸೋದಿಲ್ಲ. ನೀವು ಒಬ್ಬಕ್ಕೇನು ಈಗ ಸದ್ದ ಹೊರಡಬೇಕು ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ನನ್ನ ಜೋಡಿ ಕಳಿಸ್ರಿ. ನಾನು ನನ್ನ ಮಕ್ಕಳು ಕರ್ಕೊಂಡು ಎಲ್ಲರೂ ಹೋಗ್ತೀನಿ. ನಾ ಏನಾದ್ರು ಮಾಡ್ಕೊತೀನಿ. ಈಗ ನಿನಗೆ ನಾಯಿಗೆ ಹೊಡೆದಂಗೆ ಹೊಡೆದು ಹೊರಗೆ ಹಾಕ್ಲೋ ಏನು ಹೊಕ್ಕಿಯೋ? ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಕ್ಕಳು ನನಗೆ ಬೇಕು ಅಂದರೆ ಬೇಕು. ನಾನು ನನ್ನ ಮಕ್ಕಳು ಕಳಿಸ್ರಿ. ನಾನು ನನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ. ನಾನು ನನ್ನ ಮಕ್ಕಳು ಈಗ ನೋಡಬೇಕು. ಮಕ್ಕಳ ಬಗ್ಗೆ ಇಂದು ವಿಚಾರ ಬಂತನ? ಯಾಕೆ ಅವತ್ತು ಆರಾಮಿಲ್ದಾಗ ಮುಕ್ಕೊಂಡಿದ್ದೆಲ್ಲ ನಾಟಕ ಮಾಡ್ಕೊಂಡು ಅವ ಮಕ್ಕಳು ಉಂಡವ ತಿಂದವ ಜಳಕ ಮಾಡಿದ್ವ ಬಿಟ್ಟವ ಏನಾರ ನಿನಗೆ ವಿಚಾರ ಇತ್ತನ? ನಿಂದ ನಾಟಕ ಹೆಚ್ಚಾಗಿತ್ತಲ್ಲ, ಅಂದಿಲ್ದ ಪ್ರೀತಿ ಹಿಂದೆ ಯಾಕೆ ಬಂತ ಇವ ನಿನಗೆ? ನೋಡು, ನಾ ಹೇಳಾಕತ್ತೀನಿ, ನೀ ಮಕ್ಕಳದ ಒಂದು ನೆವ ಮಾಡ್ಕೊಂಡು ಮತ್ತೆ ಹೊಳ್ಳಿ ನಾ ಇಲ್ಲೇ ಇರ್ತೇನೆ ಅನ್ನೋದು ಏನಾರು ನೀ ವಿಚಾರ ಮಾಡಿದೆ ಅಂದ್ರೆ ಅದನ್ನು ಮನಸ್ಸಿನಾಗಿದ್ದ ತೆಗೆದು ಬಿಡು. ನೀ ಏನಾರ ಹೋಗ್ಲಿಲ್ಲ ಅಂದ್ರೆ ನಿನ್ನ ದನ ಬಡ್ದಂಗೆ ಬಡೋದು ಜಾಡಿಸಿ ಒದ್ದು ಹೊರಗೆ ಹಾಕ್ತೀನಿ ನಾನು. ನಿನ್ನ ತಿಳ್ಕೊ. ಬೇಕಾ ನೀ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು ಹೋಗು. ಯಾಕಂದ್ರೆ ನೀನ ನಮ್ಮ ಅವ್ನ ಕೊಲೆ ಮಾಡಕ್ಕೆ ನೋಡಿದ್ದೆ ಅಂತ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ರೀ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ರೀ. ಏನು ಬೇಡ, ಆ ಮಕ್ಕಳಿಗೆ ನೀವು ಒಳ್ಳೆ ಸಂಸ್ಕಾರ ಕೊಡೋದು ಅಷ್ಟರಲ್ಲೇ ಐತಿ. ಅವು ನಿನ್ನ ಹಂತದ ಈಸ ಹಾಕೋ ಬುದ್ಧಿನ ಕಲಿತಾವು ನಿನ್ನ ಜೋಡಿ ಬಂದ್ರೆ. ಏನು ಬೇಡ, ನಾನು ನನ್ನ ಮಕ್ಕಳು ನಾನು ಸಾಕ್ತೀನಿ. ನನಗೆ ಸಾಕೋ ಶಕ್ತಿ ಐತಿ, ದೇವ್ರು ಕೊಟ್ಟಾನ ನನಗೆ. ನೀ ಹೊಂಡ ಅಂದೆ ರೀ. ನಾ ಬರ್ತೀನಿ. ಇನ್ನೆಂದು ಈ ಕಡೆ ಬರಬೇಡ, ಹೋಗು. ರೀ ಮಕ್ಕಳು ಒಂದೇ ಒಂದ್ಸಲ ನೋಡ್ಕೊಂಡು ಹೋಗ್ತೇನ್ರಿ. ನೀ ಏನು ಮಕ್ಕಳು ನೋಡೋದು ಬೇಡ, ಅಕ್ರ ಮುಂದೆ ಅಳೋದು ಕರೆಯೋದು ನಾಟಕ ಮಾಡೋದು ಬೇಡ. ಹೋಗಂದೆ ಸುಮ್ಮನೆ ನಾ.
ತಮ್ಮ ಆಕೆ ಹೋದ್ರೆ ಮಕ್ಕಳು ನಾಳೆ ಆಕಿನ ಕೇಳ್ತಾವ. ನೀ ಇಷ್ಟು ಕಠೋರ ನಿರ್ಧಾರ ತಗೋಬಾರ್ದಾಗಿತ್ತು. ಆಕೆ ಕ್ಷಮಿಸಿ ನೀವು ಒಂದ್ಸಲಿಗೆ ಬದುಕೋದಕ್ಕೆ ಅವಕಾಶ ಕೊಟ್ಟಿದ ಹಂಗಾಕಿತ್ತ ತಮ್ಮ. ಯವ್ವ ಸುಮ್ಮನಿರು, ಒಂದು 4 ದಿನ ಹೊರಗಿರಲಿ. ಅವಾಗ ಗಂಡ ಮಕ್ಕಳು ಮನಿ ಅತ್ತಿ ಬೇಕು ಅಂತ ಅನ್ಸಕ್ಕೆ ಶುರುವಾಕೈತಿ. ಅವಾಗ ಬೇಕಾರೆ ಆಕಿನ ಕ್ಷಮ ಮಾಡಿ ಕರ್ಕೊಳ್ಳೋಣ. ಈಗ ಹೊಳ್ಳಿಗಿನ ಕ್ಷಮಿಸಿ ಇಲ್ಲೇ ಇಟ್ಕೊಂಡ್ರೆ ಆಕಿಗೆ ಏನು ಅನಿಸ್ಬಿಡ್ತೈತಿ, ಏನು ತಪ್ಪು ಮಾಡಿದ್ರು ಮಾಫ್ ಮಾಡ್ತಾರು, ತಪ್ಪು ಮಾಡೋದು ಕ್ಷಮೆ ಕೇಳೋದು ಅನ್ನೋದು ಆಕಿಗೆ ಸುಲಭ ಹಾಕೊಂಡು ಹೊಂಟು ಬಿಡ್ತೈತಿ. ಹೋಗ್ಲಿ ಒಂದು 4 ದಿನ ಹೊರಗೆ ಪ್ರಪಂಚ ಹೆಂಗೈತಿ, ಜೀವನ ಮಾಡೋದು ಎಷ್ಟು ಕಷ್ಟ ಐತಿ, ಮಂದಿ ಮಾತು ಕೇಳಬೇಕು ಕೇಳಬಾರ್ದು, ಒಂದೊಂದು ಜೀವದ ಬೆಲೆ ಅನ್ನದ ಬೆಲೆ ಎಷ್ಟೈತೆ ಅನ್ನೋದಕ್ಕೆ ಗೊತ್ತಾಗಲಿ. ಹೋಗಲಿ ಸುಮ್ಮನಿರು 4 ದಿನ. ಅಲ್ಲ ತಮ್ಮ, ಹೊರಗೆ ಹೋಗಿ ಏನಾರು ಜಲಮುಖ ದೋಖ ಮಾಡ್ಕೊಂಡ್ರೆ ಏನು ಮಾಡ್ತಿ? ಯವ್ವ ಆಕೆ ಇನ್ನೊಬ್ಬರನ್ನ ಸಾಯಿ ಹೊಡ್ಯಾಕ ತಯಾರಾದಕ್ಕಿ. ಆಕೆಲ್ಲ ರಕ್ಕಿ ಜಲಮ ತಕ್ಕೊಂತಾಳ, ಸತ್ರು ತಗೊಳ್ಳೋದಲ್ಲ ಆಕಿ. ನೋಡವಂತಿ ನೀನು. ಈ ಹುಡುಗಿ ಹೇಳಿದ ಮಾತೊಂದು ಕೇಳಲ್ಲ, ಎಲ್ಲಿ ಹೋಗ್ತೈತೆ ಏನು ಮಾಡ್ತೈತೆ ದೇವ್ರೇ. ಒಂದಿಟ್ಟು ಮಾದೇವಿ ಮನೆ ಕಡೆಗಾರ ಹೋಗಿ ಬರ್ತೀನಿ ತಡಿ.